ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ದೇವರ ವಾಕ್ಯ ಭಾಗಾಂಶ, ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಹೌದು ಪ್ರಿಯ, ಪರಿಶುದ್ಧ ಗ್ರಂಥ, ಜೀವ ಗ್ರಂಥದಿಂದ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ಶುದ್ಧ ಹೃದಯವನ್ನು ಹುಟ್ಟಿಸುವ, ನಂಬಿಕೆ, ನಿರೀಕ್ಷೆ, ಪ್ರೀತಿಯನ್ನು ಹುಟ್ಟಿಸುವ ಸರ್ವಾಧಿಕಾರಿ, ಜೀವ ಕೊಟ್ಟು ಮರಣ ಗೆದ್ದ ಮೃತ್ಯುಂಜಯ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯನ್ನು ಸ್ವಾಗತಿಸಿದ ಪ್ರೇರೆ ಅಂಶ, ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅದು ಪ್ರೇರೆ ತಿಮೋತಿ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಫಸ್ಟ್ ತಿಮೋತಿ ಚಾಪ್ಟರ್ 4 ವರ್ಸ್ ಫಸ್ಟ್ ವರ್ಡ್. ಈ ವಾಕ್ಯ ಭಾಗದ ಮುಖಾಂತರ ನಾವು ಧ್ಯಾನಿಸುವ ಮೊದಲು ತಂದೆಯಾದ ದೇವರ ಸಹಾಯಕ್ಕಾಗಿ, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನಕ್ಕಾಗಿ, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸಕ್ಕಾಗಿ, ಬಿಡುಗಡೆ ಜ್ಞಾನಕ್ಕಾಗಿ, ಕೃಪೆಗಾಗಿ, ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಕ್ಕಾಗಿ ಕೇಳಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆಯಲ್ಲಿ ಯೇಸು ನಾಮದಲ್ಲಿ ಕೇಳಲಿರೋ ದೇವರ ಮಾತುಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ಬಿದ್ದು 100ಕ್ಕೆ 100 ಫಲ ಕೊಡುವಂತೆ, ಶಾಶ್ವತವಾಗಿ ಆ ಫಲ ನಿಲ್ಲುವಂತೆ, ಅನೇಕ ಆತ್ಮಗಳನ್ನು ಕತ್ತಲೆಯಿಂದ ಬೆಳಕಿನ ರಾಜ್ಯವಾದ ಯೇಸು ಕ್ರಿಸ್ತನ ತಂದೆಯ ಪರಿಶುದ್ಧಾತ್ಮ ರಾಜ್ಯಕ್ಕೆ ಕರೆತರುವಂತೆ, ಸೈತಾನನನ್ನು, ಆತನ ಅನುಚರವನ್ನು ನಾಶ ಮಾಡುವ ಅಧಿಕಾರ ಪಡೆಯುವಂತೆ ವಾಕ್ಯದ ಮುಖಾಂತರ ತಂದೆ ಅನುಗ್ರಹಿಸುತ್ತಾನೆ. ಪ್ರಾರ್ಥನೆ ಪ್ರಿಯ, ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಸತ್ಯ ಸ್ವರೂಪನೇ, ಶಕ್ತಿ ಸ್ವರೂಪನೇ, ನಂಬಿಕೆ, ನಿರೀಕ್ಷೆಯ, ಪ್ರೀತಿಯ ಮೂಲನಾದ ದೇವರೇ, ತಂದೆ, ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎನ್ನುವ ತಿಮೋತಿನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ ಭಾಗದಿಂದ ಧ್ಯಾನಿಸುವಾಗ, ದೇವರಾತ್ಮನೇ, ಈ ವಾಕ್ಯ ಭಾಗದ ಮುಖಾಂತರ ನೀವು ನಮ್ಮೆಲ್ಲರೊಂದಿಗೆ, ಯೇಸು ಕ್ರಿಸ್ತನ ಆತ್ಮನೇ, ತಂದೆಯ ಆತ್ಮನೇ, ಪರಿಶುದ್ಧಾತ್ಮನೇ, ಜೀವ ಮರಣಗಳ ಒಡೆಯನೇ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿ ನಮ್ಮೆಲ್ಲರೊಂದಿಗೆ ಜೀವಗ್ರಂಥ, ಪರಿಶುದ್ಧ ಗ್ರಂಥ, ಬೈಬಲ್ ಮುಖಾಂತರ, ಸತ್ಯವೇದ ಮುಖಾಂತರ ನಮ್ಮೆಲ್ಲರೊಂದಿಗೆ ಅನೇಕ ವಾಕ್ಯ ಭಾಗಗಳಿಂದ ಮಾತನಾಡಬೇಕೆಂದು ನಮ್ಮೆಲ್ಲರೊಂದಿಗೆ ಮಾತನಾಡಿ ನಾವು ಹೋಗಬೇಕಾದ ರುಜು ಮಾರ್ಗ, ಸತ್ಯ ಮಾರ್ಗ, ಸಮಗ್ರ ಸತ್ಯ ಮಾರ್ಗ ತೋರಿಸಬೇಕೆಂದು, ಸ್ವತಂತ್ರರಾಗಿ ಜೀವಿಸಲು, ದುಷ್ಟನೋಗಳನ್ನು ಮುರಿಯುತ್ತಾ ಅನೇಕರನ್ನು ನಿಮ್ಮ ರಾಜ್ಯಕ್ಕೆ ಸೇರಿಸಲು ಯೇಸು ಕ್ರಿಸ್ತ ನಾಮದಲ್ಲಿ ಅನುಗ್ರಹಿಸಬೇಕೆಂದು ಈ ವಾಕ್ಯ ಭಾಗದಲ್ಲಿ ಕೇಳಲು ಬಂದಿರುವ ನಿಮ್ಮೆಲ್ಲರ ಮಕ್ಕಳನ್ನು, ನನ್ನನ್ನು ನಿಮ್ಮ ಶಿಲ್ವೆಯ ಬೆಳಕಿನಲ್ಲಿ, ಬಿಡುಗಡೆಯಲ್ಲಿ, ಸ್ವಸ್ಥತೆಯಲ್ಲಿ, ಜಯದಲ್ಲಿ ಅನುಗ್ರಹಿಸುತ್ತಾ ಬರಬೇಕೆಂದು, ನೆಲೆಗೊಳಿಸಬೇಕೆಂದು, ಶುದ್ಧ ಹೃದಯವನ್ನು ಹುಟ್ಟಿಸಿ ನಿತ್ಯ ಜೀವವನ್ನು ನೀಡುವ ಜೀವಾಧಿಪತಿಯಾದ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪರಿಶುದ್ಧ ಸರ್ವಶಕ್ತ ತಂದೆಯಾದ ದೇವರೇ, ಬೆಳಕಾದಾತನೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಹೌದು ಪ್ರೇರೆ, ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಈ ವಾಕ್ಯ ಭಾಗವನ್ನು ಆಲಿಸುವ ಮೊದಲು, ಪ್ರವೇಶವಾಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು, ನಿರೀಕ್ಷಣೆಯೊಂದಿಗೆ ಸಾಗುವೆನು. ಹೌದು ಪ್ರೇರೆ, ನಾವೆಲ್ಲರೂ ನಿರೀಕ್ಷಣೆಯೊಂದಿಗೆ ಸಾಗಬೇಕಾಗಿದೆ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರೋ ನಾವೆಲ್ಲರೂ ನಿರೀಕ್ಷೆ ಕಳೆದುಕೊಳ್ಳದಂತೆ, ನಮ್ಮ ಮುಂದೆ ಇಡಲಾದ ಪ್ರತಿಫಲ, ಪದವಿ ದೊಡ್ಡದು ಪ್ರೇರೆ, ಆ ಪ್ರತಿಫಲ ಕಳೆದುಕೊಳ್ಳದಂತೆ ನಾವು ವಿಶ್ವಾಸದಲ್ಲಿ ನಿರೀಕ್ಷೆಯೊಂದಿಗೆ ಸಾಗಬೇಕು. ಆ ನಿರೀಕ್ಷೆ ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ ಎಂದು ವಾಕ್ಯ ಹೇಳುತ್ತಿದೆ. ಹೀಗೆ ಯೇಸುವೆ ನಮ್ಮ ನಿರೀಕ್ಷೆ ಆಗಿದ್ದಾನೆ ಪ್ರೇರೆ. ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು. ನನ್ನ ಮಾರ್ಗಕ್ಕೆಲ್ಲ ನನ್ನ ದೀಪವಾದ ನನ್ನೇಸು ಜೊತೆ ಸದಾ ಸಾಗುವೆ, ಆಮೆನ್. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನಮ್ಮೇಸು ಜೊತೆ ಸದಾ ಸಾಗೋಣ.
ಗಾಢಂಧಕಾರದ ಕಣಿವೆಯಲಿ ಮರಣ ಭಯವು ನನ್ನ ಆವರಿಸಿದರು. ಗಾಢಂಧಕಾರದ ಕಣಿವೆಯೊಳು ಮರಣ ಭಯ ನಮ್ಮನ್ನು ಆವರಿಸಿದರು. ಆತ್ಮದಲ್ಲಿ ನಾನು ಕುಗ್ಗಿ ಹೋಗದೆ ಅನುದಿನ ಆನಂದಿಸುವಂತೆ ಮಾಡುವ ಆತ್ಮದೇವನೊಂದಿಗೆ ಸಾಗುವೆನು. ಆತ್ಮದಲ್ಲಿ ನಾವು ಕುಗ್ಗಿ ಹೋಗದೆ ಅನುದಿನ ಆನಂದಿಸುವಂತೆ ಮಾಡುವ ಪರಿಶುದ್ಧಾತ್ಮನೊಂದಿಗೆ ಸಾಗೋಣ. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನ ಕ್ರಿಸ್ತ ಜೊತೆ ಸದಾ ಸಾಗುವೆ. ನನ್ನ ಒಂದು ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿ ಅವು ಬದಲಾದರು. ನಮ್ಮ ಒಂದು ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿ ಅವು ಮಾರ್ಪಟ್ಟರು. ನನ್ನ ಒಂದು ಆಶೆಗಳು ಎಲ್ಲವೂ ನಿರಾಶೆಗಳಾಗಿ ಬದಲಾದರು. ನಿರೀಕ್ಷಣೆಯೊಂದಿಗೆ ಸಾಗುವೆನು. ಆಮೆನ್. ನನ್ನ ಆಶೆಗಳು ಎಲ್ಲವೂ ನಿರಾಶೆಗಳಾಗಿ ಮಾರ್ಪಟ್ಟರು. ನಿರೀಕ್ಷಣೆಯೊಂದಿಗೆ ಸಾಗೋಣ. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನೇಸು ಜೊತೆ ಸದಾ ಸಾಗುವೆ. ಸಮಸ್ತವಾದ ನನ್ನ ಭಾರಗಳು ಸಂಪೂರ್ಣವಾಗಿ ಪ್ರಭು ತೀರಿಸುವನು. ಆಮೆನ್. ಸಮಸ್ತವಾದ ನಮ್ಮ ಭಾರಗಳ ಸಂಪೂರ್ಣವಾಗಿ ಪ್ರಭು ಇಳಿಸುವಿರಿ. ನನ್ನ ಸನ್ನಿಧಿ ನಿನಗೆ ಜೊತೆಯಾಗಿ ಬರುವುದೆಂದು ಆಜ್ಞಾಪಿಸಿದ ನನ್ನ ದೇವ ತಂದೆ ಜೊತೆ ಸಾಗುವೆನು. ಆಮೆನ್. ನನ್ನ ಸನ್ನಿಧಿ ನಿನ್ನ ಜೊತೆಯಾಗಿ ಬರುವುದೆಂದು ಆಜ್ಞಾಪಿಸಿದ ನನ್ನ ದೇವ ತಂದೆ ಜೊತೆ ಸಾಗುವೆನು. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನೇಸು ಜೊತೆ ಸದಾ ಸಾಗುವೆ. ಪ್ರತಿಫಲವು ನಾನು ಹೊಂದಲೆಂದು ನಿರೀಕ್ಷಣೆಯೊಂದಿಗಿರುವ ಧೈರ್ಯವನ್ನು. ಆಮೆನ್. ಪ್ರತಿಫಲವನ್ನು ನಾವು ಹೊಂದಲೆಂದು ನಿರೀಕ್ಷಣೆಯೊಂದಿಗಿರುವ ಧೈರ್ಯವನ್ನು ಬಹುಶ್ರಮೆಯಲ್ಲಿಯೂ ಬಿಡದಂತೆ ಪ್ರಾಣಾತ್ಮ ದೇಹವ ಸಮರ್ಪಿಸಿ ಪ್ರಿಯನ ಮುಖ ನೋಡುತ್ತ ಸಾಗುವೆನು. ಬಹುಶ್ರಮೆಯಲ್ಲಿಯೂ ಬಿಡದಂತೆ ಪ್ರಾಣಾತ್ಮ ದೇಹವ ಸಮರ್ಪಿಸಿ ಯೇಸು ಮುಖ ನೋಡುತ್ತ ಸಾಗೋಣ. ನಮ್ಮ ಮಾರ್ಗಕ್ಕೆಲ್ಲ ನಮಗೆ ದೀಪವಾದ ನಮ್ಮ ಯೇಸು ಜೊತೆ ಸದಾ ಸಾಗೋಣ. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನ ರಕ್ಷಕ ಜೊತೆ ಸದಾ ಸಾಗೋಣ. Hallelujah. Thank you, Father.
Thank you, Jesus Christ. Thank you, Holy Ghost, fire, living water flow. Amen. We welcome you, Father, God Almighty. We welcome you, Son of God, Jesus Christ, in this place, in this word of God, in this message. Guide us, and what we learn in this message, please put down your spirit, and we follow your ways of salvation, goodness, and hope, love, faith. We pray, Father, in Jesus Christ's mighty name. Amen. Amen. ಹೌದು ಪ್ರೇರೆ, ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ನಾವು ವಾಕ್ಯ ಭಾಗದೊಳಗೆ ಪ್ರವೇಶಗೋಣ ಪ್ರೇರೆ. ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಈ ಅಂಶವನ್ನು ನಾವು ನೋಡುವುದಾದರೆ ತಿಮೋತಿ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರೇರೆ. ತಿಮೋತಿ ಫಸ್ಟ್ ಲೆಟರ್ ಚಾಪ್ಟರ್ 4 ವರ್ಸ್ ಫಸ್ಟ್ ವರ್ಡ್. ಇಲ್ಲಿ ನೋಡುವುದಾದರೆ, ಆದರೂ ಮುಂದಣ ದಿನಗಳಲ್ಲಿ ಕೆಲವರು ಆದರೂ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಅಂದರೆ ಆದರೂ ಎನ್ನುವ ಪ್ರಶ್ನೆ ಯಾಕೆ ಬಂತಂದ್ರೆ ಪ್ರೇರೆ, 3ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ 15ನೇ ವಾಕ್ಯದ ಕೆಳಭಾಗ 16ನೇ ವಾಕ್ಯದ ಪೀಠಿಕೆ ನೋಡುವುದಾದರೆ, ಸದ್ಧರ್ಮವನ್ನು ಕೆಡಿಸುವವರು ಬರುತ್ತಾರಾದ್ದರಿಂದ ತಿಮೋಥೆಯನು ಎಚ್ಚರಿಕೆಯಾಗಿದ್ದು ಸದ್ಭಕ್ತನಾಗುವುದಕ್ಕಾಗಿ ಬಹು ಪ್ರಯಾಸ ಪಡಬೇಕೆಂದು ಬೋಧಿಸಿದ್ದಾನೆ. ಅಂದರೆ ಸದ್ಧರ್ಮವನ್ನು ಕೆಡಿಸುವ ಅವರು ಬರುತ್ತಾರೆ, ಮತ್ತು ಅವರು ಸುಳ್ಳು ಪ್ರವಾದಿ, ಸುಳ್ಳು ಅಪೊಸ್ತಲರು, ಸುಳ್ಳು ದೇವಜನರು, ಸುಳ್ಳು ಬಿಷಪ್ಗಳು, ಹೌದು, ಸುಳ್ಳು ಮಾರ್ಗದರ್ಶಕರು, ಸುಳ್ಳು ಕುರುಬರು ಬರುತ್ತಾರೆ. ಸದ್ಧರ್ಮವನ್ನು ಕೆಡಿಸುವರು ಬರುತ್ತಾರಾದ್ದರಿಂದ ತಿಮೋಥೆಯನು ಎಚ್ಚರಿಕೆಯಾಗಿದ್ದು ಸದ್ಭಕ್ತನಾಗುವುದಕ್ಕೆ ಬಹು ಪ್ರಯಾಸ ಪಡಬೇಕೆಂದು ಬೋಧಿಸಿದ್ದಾನೆ ಪ್ರೇರೆ. ಬಹು ಪ್ರಯಾಸ ಪಡುವುದಕ್ಕೆ, ಸದ್ಭಕ್ತನಾಗಬೇಕಾದ್ರೆ ಬಹು ಪ್ರಯಾಸ ಪಡಬೇಕಂತ ಪ್ರೇರೆ. ಹೀಗೆ ಆದರೂ ಎಂದು ತಿಮೋಥೆ ಮೊದಲನೇ ಪತ್ರಿಕೆ ಇಲ್ಲಿ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯುತ್ತಿದ್ದಾನೆ. ಆದರೂ ಈ ಸದ್ಧರ್ಮವನ್ನು ಕೆಡಿಸುವವರು ಬರುತ್ತಾರೆ, ಆದರೂ ಸದ್ಭಕ್ತನಾಗುವುದಕ್ಕೆ ಬಹು ಪ್ರಯಾಸ ಪಡಬೇಕಾಗಿ ಎಂದು ಬೋಧೆ. ಆದರೂ ಮುಂದಣ ದಿನಗಳಲ್ಲಿ, ಅಂದರೆ 1ನೇ ಶತಮಾನದ ಕೊನೆಯ ದಿನಗಳಲ್ಲಿ, 2ನೇ ಶತಮಾನ, 10ನೇ ಶತಮಾನ, 21ನೇ ಶತಮಾನ, ಇವಾಗ ಪ್ರೇರೆ. ಹೌದು, ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ, ಅದು ಪ್ರೇರೆ. ಮತ್ತು ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಆದರೆ ನಮ್ಮ ಅಂಶ, ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಆದರೆ ದೇವರಾತ್ಮ ಯಾವತ್ತಿಗೂ ಸ್ಪಷ್ಟವಾಗಿ ಹೇಳುತ್ತಾನೆ. ದೇವರಾತ್ಮ ಸರ್ವಶಕ್ತನಾಗಿದ್ದಾನೆ, ಬದುಕಿರುವವರಿಗೂ ಸತ್ತವರಿಗೂ ಒಡೆಯನಾಗಿದ್ದಾನೆ. ಸಮಸ್ತ ಸೃಷ್ಟಿಯು ದೇವರಾತ್ಮನ ನಿಯಂತ್ರಣದಲ್ಲಿ ನಡೆಯುತ್ತಿದೆ. ಆದರೆ ಯೇಸು ಕೂಡ ದೇವರಾತ್ಮನಿಂದ ಹುಟ್ಟಿದನು, ಮತ್ತು ಆ ಮನುಷ್ಯಾಕಾರ ತಾಳಿದ ಯೇಸು ಮರಣ ಗೆದ್ದು ಪರಲೋಕಕ್ಕೆ ಏರಿ ಹೋಗಿ ಮಹಿಮ ಶರೀರದೊಂದಿಗೆ ಮತ್ತೆ ತನ್ನ ಮರಣ ಗೆದ್ದ ಆತ್ಮವನ್ನು ಪರಿಶುದ್ಧಾತ್ಮ ಕಳಿಸಿಕೊಡುತ್ತಿದ್ದಾನೆ. ಹೀಗೆ ದೇವರಾತ್ಮ ನನ್ನ ಕುರಿತು ಸಾಕ್ಷಿ ನೀಡುತ್ತಾನೆ, ಬಂದು ಹೇಳಿದ್ದಾನೆ. ಆ ದೇವರಾತ್ಮ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ಮುಂದಣ ದಿನಗಳಲ್ಲಿ, ಅಂದರೆ ಈ ಅಂತ್ಯ ದಿನಗಳಲ್ಲಿ ಯೇಸು ಪರಲೋಕಕ್ಕೆ ಹೋದ ನಂತರ ಪರಿಶುದ್ಧಾತ್ಮನ ಕಳಿಸಿಕೊಟ್ಟು ಪಂಚಶತಮ ದಿನ ಸಭೆ ಪ್ರಾರಂಭವಾದ ಅಂದಿನಿಂದ ಯೇಸು ಪೌಲನಿಗೆ ದರ್ಶನ ಕೊಟ್ಟು ಸೌಲನು ಪೌಲನಾಗಿ, ದೇವರ ಸೇವಕನಾಗಿ, ದೇವರ ಮಗನಾಗಿ, ಯೇಸುವಿನ ಶಿಷ್ಯನಾಗಿ ಮಾರ್ಪಟ್ಟು ಯೇಸು ಕೊಟ್ಟ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದರೂ ದಿನಗಳಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ. ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ.
ಆದರೆ ಈ ದಿನಗಳಲ್ಲಿ ಕೂಡ ಅದೇ ಮುಂದಣ ದಿನವಾಗಿದೆ. ಈ ದಿನ ಮುಂದಣ ದಿನದ ಕೊನೆಯ ದಿನಗಳು ಪ್ರೇರಿ. ಇವಾಗ ಕೆಲವರಾದ ನಾವೆಲ್ಲರೂ, ಅಂದರೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರು ಅಥವಾ ಹೊಸವಾಗಿ ವಿಶ್ವಾಸಕ್ಕೆ ಬರುತ್ತಿರುವವರು ಅಥವಾ ಯೇಸುವಿನ ಆಶೀರ್ವಾದ ಪಡೆಯಲೆಂದೇ ಅನ್ಯ ಜನರು ಯೋಚನೆ ಮಾಡುತ್ತಿರುವವರು, ಅವರು ಯೇಸುವಿನ ವಿಶ್ವಾಸಿಗಳು ಪ್ರೇರಿ ವಿಶ್ವಾಸವಾಗಿ ವಂಚಿಸುವ ಆತ್ಮಗಳ ನುಡಿಗಳಿಗೆ, ದೆವ್ವಗಳ ಬೋಧನೆಗಳಿಗೆ ಲಕ್ಷ್ಯ ಕೊಡುತ್ತಾರಂತ ಪ್ರೇರೆ. ನಿಜವಾದ ದೇವರಾತ್ಮಕ್ಕೆ, ಸ್ಪಷ್ಟವಾದ ದೇವರಾತ್ಮಕ್ಕೆ, ನುಡಿಗೆ, ದೇವರ ನುಡಿಗೆ ಅವರು ಕಿವಿಗೊಡುವುದಿಲ್ಲ. ದೆವ್ವಗಳ ಬೋಧನೆಗಳಿಗೆ ಕಿವಿಗೊಡುತ್ತಾರಂತ. ದೇವರಾತ್ಮನ ಬೋಧನೆಗೆ ಕಿವಿಗೊಡುವುದಿಲ್ಲ ಎಂದು ಅರ್ಥ. ಮತ್ತು ವಂಚಿಸುವ ನುಡಿ, ದೆವ್ವಗಳ ಬೋಧನೆಗೆ, ಇವುಗಳಿಗೆ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುತ್ತಾರಂತ ಪ್ರೇರಿ. ಅನೇಕರು ಯೇಸುವನ್ನು ಬಿಟ್ಟು ಹೋಗುತ್ತಾರೆ ಪ್ರೇರಿ. 70 ಜನರಲ್ಲಿ ನನ್ನ ಮಾಂಸ ತಿಂದು ನನ್ನ ರಕ್ತ ಕುಡಿಯುವನಲ್ಲಿ ನಿತ್ಯ ಜೀವ ಇರುತ್ತದೆ ಎಂದಾಗ ಬಿಟ್ಟು ಹೋಗುತ್ತಾರೆ ಪ್ರೇರೆ. ಯೇಸುವಿನ ಮಾತುಗಳೇ ಮಾಂಸ ಪ್ರೇರೆ. ಯೇಸುವಿನಲ್ಲಿ ಆ ಮಾತುಗಳಲ್ಲಿ ವಿಶ್ವಾಸ ಇಡುವುದೇ ಪಾನ. ಹೌದು ಪ್ರೇರೆ. ಹೀಗೆ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನಂತ ಪ್ರೇರೆ. ವಂಚಿಸುವ ಆತ್ಮ, ದೆವ್ವಗಳ ಬೋಧನೆ ಹೀಗೆ ಎಂಬುದಾಗಿ ದೇವರಾದ ಕರ್ತನು ವಾಕ್ಯವು ಹೇಳುತ್ತಿದೆ. ವಿಶ್ವಾಸಿಗಳಾದ ನಾವು ರಕ್ಷಣೆ ಹೊಂದಿದವರೇ. ದೇವಾಲಯಗಳಲ್ಲಿ ಅನೇಕ ವಿಶ್ವಾಸಿಗಳು ರಕ್ಷಣೆ ಹೊಂದಿದವರೇ. ದೇವಾಲಯಗಳಲ್ಲಿ ಸೇರಿ ಆರಾಧಿಸುವವರೇ, ದೇವರನ್ನು ಕಾಣಿಕೆ ಕೊಡುವವರೇ. ಆದರೂ ನಮ್ಮಲ್ಲೂ ಅಥವಾ ಅವರಲ್ಲೂ ಕೆಲವರು ಮೋಸ ಮಾಡುವ ಆತ್ಮಗಳಿಗೂ ಸೈತಾನನ ಉಪದೇಶಗಳಿಗೂ ಕಿವಿಗೊಟ್ಟು ವ್ಯರ್ಥರಾಗಿ ಹೋಗುವರು. ಇಂತಹ ಕಾರ್ಯಗಳೆಲ್ಲ ಸಭೆಗಳಲ್ಲಿಯೇ ನಡೆಯುವುದು ಪ್ರೇರೆ. ಹೌದು, ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಹಾಡಿ ಆರಾಧಿಸುವವರಾಗಿಯೇ ಇರುವರು. ಯೇಸು ಎಂದೇ ಬಾಯಿ ತುಂಬ ಹೇಳುವರು. ಆದರೆ ಅವರು ವಂಚಿಸುವ ಆತ್ಮಗಳಿಗೂ ಸೈತಾನನ ದುಷ್ಟ ಬೋಧನೆಗಳಿಗೂ ಸ್ಥಳ ಕೊಟ್ಟು ತಮ್ಮ ವಿಶ್ವಾಸವನ್ನು ಬಿಟ್ಟು ಅಗಲಿ ಹೋಗುತ್ತಾರೆ. ಆದ್ದರಿಂದ ಈ ಅಂತ್ಯಕಾಲದಲ್ಲಿ ಮೋಸ ಹೋಗದಂತೆ ದೇವರ ಜನರು ಬಹಳ ಜಾಗೃತಿಯಿಂದಿರಬೇಕಾಗಿದೆ. ವಂಚಿಸುವ ಆತ್ಮಗಳಿಂದ, ದೆವ್ವಗಳ ಬೋಧನೆಯಿಂದ ಒಬ್ಬರೇ ದೇವರ ಆತ್ಮನ ಸ್ಪಷ್ಟವಾದ ನುಡಿಗಳನ್ನು ಗ್ರಹಿಸಬೇಕು ಮತ್ತು ದೇವರ ಆತ್ಮನ ತುಂಬಿದ ಸೇವಕರ ಬೋಧನೆ ಲಕ್ಷ್ಯ ಕೊಟ್ಟು ಗ್ರಹಿಸಬೇಕಾಗಿದೆ. ಇದಕ್ಕೆ ಸತ್ಯ ಅಸತ್ಯ ವಿವೇಚಿಸುವ ವರ ಬೇಕಾಗಿದೆ ಪ್ರೇರೆ. ಹೀಗೆ ಪ್ರಭುವಾದ ಯೇಸು ಕ್ರಿಸ್ತನು ಆತನ ಎರಡನೆಯ ಬರೋಣಕ್ಕಾಗಿ ಗುರುತುಗಳನ್ನು ಕುರಿತು ಆತನ ಶಿಷ್ಯರು ಹತ್ತಿರ ಹೇಳುವಾಗ ಯೇಸು ಮೊದಲಾದದ್ದನ್ನು ಆತನು ಹೇಳಿದ ವಾಕ್ಯವೇ ಇದು ಪ್ರೇರೆ. ಹೌದು, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿರಿ ಎಂದು ಶಿಷ್ಯರಿಗೆ ಹೇಳುತ್ತಿದ್ದಾನೆ. ಹೌದು, ಇಂದು ನಮಗೂ ಕೂಡ ಹೇಳುತ್ತಿದ್ದಾನೆ ಪ್ರೇರೆ. ನೀವು ವಿಶ್ವಾಸಕ್ಕೆ ಬಂದಿರಬಹುದು, ವಿಶ್ವಾಸದಲ್ಲಿ ನಿಂತಿದ್ದೇನೆ, ಸಾಗುತ್ತಿದ್ದೇನೆ ಎಂದು ಹೇಳಬಹುದು. ವಿಶ್ವಾಸಕ್ಕೆ ಬರುವುದು ಒಂದು ಅಂತ ಪ್ರೇರೆ, ವಿಶ್ವಾಸದಲ್ಲಿ ಪ್ರಯಾಣ ಮಾಡುವುದು ಇನ್ನೊಂದು ಅಂತ. ಹೀಗೆ ಪ್ರಯಾಣ ಮಾಡಿದಾಗಲೆಲ್ಲ ಹೆಚ್ಚು ಪರೀಕ್ಷೆ, ಹೆಚ್ಚು ವಿವೇಕ, ಹೆಚ್ಚು ಜ್ಞಾನ, ಹೆಚ್ಚು ಆತ್ಮಗಳ ನುಡಿಗಳನ್ನು ಗ್ರಹಿಸುವ, ವಂಚನೆಯ ಆತ್ಮಗಳನ್ನು ಜಯಿಸಬೇಕಾಗಿದೆ. ದೆವ್ವಗಳ ಬೋಧನೆ ಕಂಡುಹಿಡಿಯಬೇಕಾಗಿದೆ, ಲಕ್ಷ್ಯ ಕೊಡಬೇಕಾಗಿದೆ. ದೇವರ ಆತ್ಮನ ಸ್ಪಷ್ಟವಾದ ವಾಕ್ಯಕ್ಕೆ, ಸ್ವರಕ್ಕೆ. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಸಾಗುತ್ತಿದ್ದೆವಾ ಅಥವಾ ಕ್ರಿಸ್ತ ನಂಬಿಕೆಯಲ್ಲೇ ಸ್ಪಷ್ಟವಾಗಿ ದೇವರ ಆತ್ಮನ ಮಾರ್ಗದಲ್ಲಿ ಸಾಗುತ್ತಿದ್ದೇವೆ ಎಂದು. ಹೌದು, ಯಾರಾದರೂ ನನ್ನನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಹೌದು ಪ್ರೇರೆ. ಸಭೆಗಳನ್ನು ಹಾಳು ಮಾಡುವ ಸುಳ್ಳು ಸಹೋದರರು, ಯೇಸು ಕ್ರಿಸ್ತನ ಶಿಲುಬೆಗೆ ವಿರೋಧವಾಗಿ ನಡೆಯುವ ಸೇವಕರು 2000 ವರ್ಷಗಳ ಕೆಳಗೆ ಸಭೆಯಲ್ಲಿ ಪ್ರವೇಶವಾಗಿದ್ದರು ಪ್ರೇರೆ. ಆದರೆ ಈ ಅಂತ್ಯಕಾಲದಲ್ಲಿ ಸುಳ್ಳು ಅಪೊಸ್ತಲರು, ಸುಳ್ಳು ಬೋಧಕರು, ಸುಳ್ಳು ಸಹೋದರರು ಇದ್ದೇ ಇರುತ್ತಾರೆ. ಖಂಡಿತವಾಗಿಯೇ ಇರುವರು. ಸಭೆಗಳನ್ನು ನಡೆಸುವರು. ಕರ್ತನ ಯೇಸುಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಆತನನ್ನು ಕುರಿತೇ ಮಾತನಾಡುವರು. ಭಯಭಕ್ತಿಯಿಂದ ಇರುವ ಹಾಗೆ ನಟಿಸುತ್ತಾರೆ. ಆತನನ್ನು ಹಾಡಿ ಸ್ತುತಿಸುತ್ತಾರೆ, ಆರಾಧನೆ ಮಾಡುತ್ತಾರೆ. ಆದ್ದರಿಂದ ನಾನು ದೇವರ ಆತ್ಮನ ಸ್ವರಕ್ಕೆ ಸ್ಪಷ್ಟವಾಗಿ
ಜೀವಿಸುವವರು ಎಲ್ಲ ಆತ್ಮಗಳನ್ನು ನಂಬಿ ಬಿಡದಂತೆ ಎಚ್ಚರಿಕೆಯಾಗಿರಬೇಕು ಪ್ರೇರೆ. ಹೌದು, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು, ಎಚ್ಚರಿಕೆಯಾಗಿರಿ ಎಂದು ಪ್ರಭು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ಸುಳ್ಳು ಅಪೋಸ್ತಲರು, ಸುಳ್ಳು ಪ್ರವಾದಿಗಳು ಎಂದರೆ ನಿಜವಾದ ಅಪೋಸ್ತಲರು, ನಿಜವಾದ ಪ್ರವಾದಿಗಳು ಮಧ್ಯದಲ್ಲಿ ಇದ್ದಾರೆ ಎಂದು ಅರ್ಥ. ಹೀಗೆ ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದವರೇ, ವಿಶ್ವಾಸಿಗಳೇ, ದೇವರ ಜನರೇ, ದೇವರ ಸೇವಕರೇ, ನೀವು ಯಾವಾಗಲೂ ಎಚ್ಚರಿಕೆಯಿಂದಲೇ ಇರಿ ಎಂದು ದೇವರಾತ್ಮ ಸ್ಪಷ್ಟವಾಗಿ ಹೇಳುತ್ತಾನೆ. ಹೌದು, ನಿಮ್ಮನ್ನು ಯಾರು ಮೋಸಗೊಳಿಸಬಾರದು ಎಂದು ಯೇಸು ಹೇಳುತ್ತಿದ್ದಾನೆ. ಕಾರಣ, ನಿಮ್ಮ ಮಧ್ಯದಲ್ಲಿ ಕಳ್ಳರು, ಮೋಸ ಮಾಡುವವರು ಇದ್ದಾರೆ. ಅವರು ನಿಮ್ಮೊಂದಿಗೆ ಇರುವರು, ದೇವರ ಆಲಯದಲ್ಲಿ ಇರುವರು, ಅಲ್ಲಲ್ಲಿ ನುಗ್ಗಿ ಬಿಡುವರು. ದೇವರಾದ ಕರ್ತನು ಅಂಥವರು ಮಾನಸಾಂತರ ಹೊಂದುವುದಕ್ಕಾಗಿ ಎಷ್ಟೋ ಅವಕಾಶಗಳನ್ನು ಯೇಸು ಕೊಟ್ಟಿದ್ದರು. ಮಾನಸಾಂತರ ಪಡೆದೆ ಮತ್ತು ಅವರ ಜೀವನ ಕೊನೆಯಲ್ಲಿ ಯೂದನಂತೆಯೇ ಪರಿತಾಪವಾಗಿ ಮುಗಿದು ಬಿಡುತ್ತಿದೆ ಪ್ರೇರೆ. ಹೌದು, ಆದ್ದರಿಂದ ನಾವು ಜಾಗೃತಿಯಿಂದಿರಬೇಕು ಎಂದು ದೇವರಾತ್ಮ ಸ್ಪಷ್ಟವಾಗಿ ಯೇಸು ವಾಕ್ಯದ ಮುಖಾಂತರ ಹೇಳುತ್ತಾನೆ. ಯಾಕೆ ದೇವರಾದ ಕರ್ತನು ಇಷ್ಟು ಎಚ್ಚರಿಕೆಯನ್ನು ನಮಗೆ ಕೊಡುತ್ತಾನೆ ಅಂದರೆ, ಕೊನೆಯ ಕಾಲದಲ್ಲಿ ಸೈತಾನನು ಜನರನ್ನು ಮೋಸಗೊಳಿಸುವಂಥ ಅನೇಕ ವಿಧವಾದ ಕಾರ್ಯಗಳನ್ನೆಲ್ಲ ಮಾಡುವನು. ಸರ್ಕಾರದ ರೂಪಾಯಿಗಳನ್ನು ನೋಡ್ತೇವೆ ಪ್ರೇರೆ, ನೋಟುಗಳನ್ನು. ಆ ಸರ್ಕಾರದ ಆ ರೂಪಾಯಿ ನೋಟುಗಳ ಮುದ್ರಿಸಿ ಪ್ರಕಟಿಸುತ್ತದೆ, ಅದಕ್ಕೆ ಗೌರವವಿದೆ. ಅದೇ ವೇಳೆಯಲ್ಲಿ ಕೆಲವು ಕಳ್ಳರು ಮೂಲ ನೋಟುಗಳನ್ನು ಹಾಗೆಯೇ ಅಸಲಿ ನೋಟಿನಂತೆ ನಕಲಿ ನೋಟುಗಳನ್ನು ಮುದ್ರಿಸಿ ಅದನ್ನು ಜನರ ಮಧ್ಯದಲ್ಲಿ ಪ್ರಸಾರ ಮಾಡಿಬಿಡುವರು. ಅದನ್ನು ಸಾಧಾರಣವಾಗಿ ಸಾಮಾನ್ಯ ಜನರಿಂದ, ಅನೇಕ ಜನರಿಂದ ಕಂಡುಹಿಡಿಯಲು ಸಾಧ್ಯವೇ ಆಗದು. ಅದರ ನಿಮಿತ್ತವಾಗಿ ದೇಶದ ಆರ್ಥಿಕತೆ ಕುಸಿದು ಹೋಗುತ್ತದೆ. ಹೀಗೆ ದೇವರಾದ ಕರ್ತನ ರಾಜ್ಯವು, ಹಾಗೆಯೇ ದೇವರ ಮಕ್ಕಳು ಬಲಿಪಶುಗಳಾಗಿ ಅನೇಕರು ದುಷ್ಕೃತ್ಯಕ್ಕೆ ಒಳಗಾಗುತ್ತಿದ್ದಾರೆ. ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿ, ಸುಳ್ಳು ಅಪೊಸ್ತಲರಲ್ಲಿ. ಹೌದು ಪ್ರೇರೆ, ಹೀಗೆ ನಕಲಿ ಕಾರ್ಯಗಳನ್ನು ಸೈತಾನನು ಮಾಡುವನು. ಸುಳ್ಳು ಬೋಧಕರನ್ನು ಸತ್ಯ ಬೋಧಕರೆಂದು ತೋರಿಸುತ್ತಾನೆ, ಸುಳ್ಳು ಸೇವಕರನ್ನು ಸತ್ಯ ಸೇವಕರನ್ನಾಗಿ, ಸುಳ್ಳು ಪ್ರವಾದಿಗಳನ್ನು ಸತ್ಯ ಪ್ರವಾದಿಗಳನ್ನಾಗಿ, ಸುಳ್ಳು ಬಿಷಪ್ಗಳನ್ನು ಎಬ್ಬಿಸುತ್ತಾನೆ. ಇಂತಹ ಸುಳ್ಳಾದವರನ್ನು ರೂಪಿಸುವುದರಲ್ಲಿ ಸೈತಾನನು ಮಹಾತಂತ್ರಶಾಲಿ ಪ್ರೇರೆ, ಕುಯುಕ್ತಿಗಾರನು. ಇಂತಹ ನಕಲಿಗಳನ್ನು ಹೇಗೆ ಕಂಡುಹಿಡಿಯುವುದು ಎನ್ನುವ ದೇವರ ಆತ್ಮ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ ಪ್ರೇರೆ. ದೇವರ ಆತ್ಮನ ವರಗಳಲ್ಲಿ ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವ ವರ ಪ್ರೇರೆ. ಹೌದು, ಮೊದಲನೇ ವರ ಜ್ಞಾನವರ, ಎರಡನೇ ವರ ವಿದ್ಯಾವರ, ಮೂರನೇದು ಅಗಾಧ ವಿಶ್ವಾಸದವರ, ನಾಲ್ಕನೇದು ನಾನಾ ರೋಗಗಳನ್ನು ಸ್ವಸ್ಥ ಮಾಡುವವರ, ಐದನೇದು ಅದ್ಭುತಗಳನ್ನು ಮಾಡುವರ, ಆರನೇದು ಪ್ರವಾದನವರ, ಏಳನೇದು ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವರ. 7 ಪೂರ್ಣ ಸಂಖ್ಯೆ ಪ್ರೇರೆ. ಆ ವರಗಳಲ್ಲಿ ತಲೆಯಾಗಿರುವಂಥವರ ಪ್ರೇರೆ. ಇಂತಹ ನಕಲಿಗಳನ್ನು ಕಂಡುಹಿಡಿಯಲು ಸಾಧ್ಯ. ವಿವೇಚಿಸುವ ವರವನ್ನು ಹೊಂದಿದ್ದರೆ ಮಾತ್ರ ಇದು ಸಾಧ್ಯ. ಇನ್ನೊಂದು ಅವರ ಫಲ ನೋಡಿ ಗುರುತಿಸಬಹುದು ಪ್ರೇರೆ. ವಿವೇಚನ ವರದಿಂದ ಗುರುತಿಸಬಹುದು. ಮತ್ತು ಇನ್ನೊಂದು ರೀತಿಯಲ್ಲಿ ಗುರುತಿಸುವುದಾದರೆ ಅವರ ಫಲ ಅಂದರೆ ಅವರ ಸ್ವಭಾವ ಮತ್ತು ಸದ್ಗುಣಗಳ ಮೂಲಕವಾಗಿ ಸುಲಭವಾಗಿ ಪತ್ತೆ ಮಾಡಬಹುದು. ಅದು ಪ್ರೇರೆ. ಸೇವಕರು ಗುರುತಿಸಬಹುದು ಸುಳ್ಳು ಸೇವಕರನ್ನು, ಸುಳ್ಳು ಪ್ರವಾದಿಗಳನ್ನು, ಸುಳ್ಳು ಅಪೊಸ್ತಲರನ್ನು. ವಿಶ್ವಾಸಿಗಳು ಗುರುತಿಸಬಹುದು ಪ್ರೇರೆ. ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದ್ಭುತ ಸ್ವರೂಪನು ದೇವರ ಆತ್ಮ ಸ್ಪಷ್ಟವಾಗಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಹೀಗೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಹೌದು ಪ್ರೇರೆ, ನಾವು ಪ್ರವಾದಿ ಮತ್ತಾಯ ಸುವಾರ್ತೆಯಲ್ಲಿ ನೋಡುತ್ತೇವೆ. ಅದು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ಬರ್ತಾರಂತ ಪ್ರೇರೆ. ಅಂದರೆ ತಗ್ಗಿ ಬಗ್ಗಿ ಮಾತಾಡುತ್ತಾರೆ. ಆ ಸಮಯ ಪೂರ್ತಿಯಾಗಿ ಪರಿಶುದ್ಧವಾಗಿ ಮಾತಾಡುತ್ತಾರೆ. ಪರಿಶುದ್ಧವಾದ ಕಣ್ಣುಳ್ಳವರಾಗಿ, ತುಟಿಯುಳ್ಳವರಾಗಿ, ಹಸ್ತವುಳ್ಳವರಾಗಿ, ಉದ್ದೇಶವುಳ್ಳವರಾಗಿ ಕಂಡುಬರುತ್ತಾರೆ. ಹೌದು,
ಅವರ ವಿರುದ್ಧವಾಗಿ ಏನಾದರೂ ನಾವು ವರ್ತಿಸುವುದಾದರೆ ಅವರ ತೋಳ ಹೊರಗಡೆ ಬರುತ್ತಾನೆ ಪ್ರೇರೆ. ಹೌದು, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ ಪರ್ಸನಲ್ ಲೈಫಲ್ಲಿ, ಅಂತರಂಗ ಜೀವಿತದಲ್ಲಿ ಅವರು ತೋಳಗಳಾಗಿರುತ್ತಾರೆ ಪ್ರೇರೆ. ಹೌದು, ಹೀಗೆ ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ ನಮಗೆ, ಅವರನ್ನು ಅವರ ಫಲಗಳಿಂದಲೇ ತಿಳಿದುಕೊಳ್ಳುವಿರಿ ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. ಮತ್ತು ಸುವಾರ್ತೆ 7ನೇ ಅಧ್ಯಾಯ 16ನೇ ವಾಕ್ಯ 17ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 7 ವರ್ಸ್ 16 to 17th ವರ್ಡ್. ಹೀಗೆ ಕರ್ತನ ವಾಕ್ಯವು ನಮಗೆ ಹೇಳುತ್ತದೆ ಪ್ರೇರೆ. ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ಅವರಿಂದ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆ ಪಡುತ್ತಾನ. ಸುಳ್ಳು ಪ್ರವಾದಿಗಳಿಂದ, ಒಳಗಡೆ ಹಿಡಿದುಕೊಂಡು ಹೋಗುವ ತೋಳಗಳಂತಿರುವವರಿಂದ, ಪ್ರಾಪಂಚಿಕ ಚಿಂತೆಗಳ ಐಶ್ವರ್ಯ ವ್ಯಾಮೋಹ ಇರುವ ಸೇವಕರಿಂದ ಪ್ರಭು ಯೇಸು ಮಹಿಮೆ ಪಡುತ್ತಾನ. ಅವರಿಂದ ಆತ್ಮಗಳು ಆತನ ಹಿಂಡಿನಲ್ಲಿ ಸೇರಿಸಲ್ಪಡುತ್ತಾರ, ಇಕ್ಕಟ್ಟಾದ ಬಾಗಿಲಲ್ಲಿ ಇಲ್ಲ. ಅವರ ಜೀವನ ಸಾಕ್ಷಿಯಾಗಿರುವುದಾ ಇಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇದನ್ನು ನಾವು ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಅಂದರೆ, ನಾವು ಪರಿಶುದ್ಧ ಆತ್ಮನಲ್ಲಿ ತುಂಬಿ ಪ್ರಾರ್ಥಿಸುವಾಗ, ವಾಕ್ಯಾನುಸಾರ ಪರಿಶುದ್ಧ ಆತ್ಮನು ಸ್ಪಷ್ಟವಾಗಿ ನಮಗೆ ತೋರಿಸುವನು. ವಾಕ್ಯದ ಮುಖಾಂತರ, ದರ್ಶನ ಮುಖಾಂತರ, ಸ್ವರದ ಮುಖಾಂತರ, ಆತ್ಮನೇತ್ರಗಳೊಂದಿಗೆ. ಹೀಗೆ ನಿಮ್ಮೊಳಗೆ ನನ್ನೊಳಗೆ ಪರಿಶುದ್ಧ ಆತ್ಮನು ಇರುವುದರಿಂದ ಸುಳ್ಳು ಉಪದೇಶ ಮಾಡುವವರು, ಸುಳ್ಳು ಸೇವಕರು, ಸುಳ್ಳು ಪ್ರವಾದನೆಗಳನ್ನು ಹೇಳುವವರು ಯಾರಾದರೂ ನಿಮ್ಮ ಸಮೀಪಕ್ಕೆ ಬರುವಾಗ ನಿಮ್ಮ ಆತ್ಮ ಅವರ ಆತ್ಮದೊಂದಿಗೆ ಒಪ್ಪಿ ಹೋಗುವುದಿಲ್ಲ ಪ್ರೇರೆ. ಇದೇ ನಿಮಗೆ ಚೆನ್ನಾಗಿ ಗೊತ್ತಾಗುವ ವಿಷಯ ಪ್ರೇರೆ. ಅವರ ಆತ್ಮ, ನಿಮ್ಮ ಆತ್ಮ ಅವರ ಆತ್ಮದೊಂದಿಗೆ ಒಪ್ಪಿ ಹೋಗದೆ ಇರುವುದು ನಿಮಗೆ ಚೆನ್ನಾಗಿ ಗೊತ್ತು. ಅನೇಕ ವಿಷಯಗಳು ನಡೆದಿದೆ. ಹೌದು, ಹೀಗೆ ನಿಮ್ಮ ಆತ್ಮದಲ್ಲಿ ಅಂಥವರನ್ನು ಬಹಳ ಸರಿಯಾಗಿ ಕಂಡುಹಿಡಿಯುವಿರಿ. ಆದ್ದರಿಂದ ಪರಿಶುದ್ಧ ಆತ್ಮನಿಂದ ತುಂಬಿ ಆತ್ಮಗಳನ್ನು ವಿವೇಚಿಸುವ ವರವನ್ನು ಹೊಂದಿಕೊಳ್ಳಬೇಕಾದದ್ದು ಬಹು ಅವಶ್ಯಕವಾಗಿದೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ, ಕೊರಿಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ 13-14ನೇ ವಾಕ್ಯ ಪ್ರೇರೆ. ಕೊರಿಂಥಿಯನ್ಸ್, 2 Corinthians ಚಾಪ್ಟರ್ 11 ವರ್ಸ್ 13 to 14. 2ನೇ ಕೊರಿಂಥ 11ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ ಓದುವುದಾದರೆ, ಇದೇನು ಆಶ್ಚರ್ಯವಲ್ಲ, ಇದೇನು ಆಶ್ಚರ್ಯವಲ್ಲ ಅಂದರೆ, ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರರು, ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುತ್ತಾನೆ ಪ್ರೇರೆ. ಹೌದು, ಹೀಗೆ ಅವನ ಸೇವಕರು ಕೂಡ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಇರುವುದು. 2ನೇ ಕೊರಿಂಥ 11ನೇ ಅಧ್ಯಾಯ 13-14-15ನೇ ವಾಕ್ಯ. 2 Corinthians ಚಾಪ್ಟರ್ 11 ವರ್ಸ್ 13 to 15th ವರ್ಡ್. ಹೀಗೆ ದೇವರ ವಾಕ್ಯ ಹೇಳುತ್ತದೆ ಪ್ರೇರೆ. ದೇವರ ಆತ್ಮ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ, ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಹೌದು, ಹೀಗೆ ಹೊಸ ವಿಶ್ವಾಸಿಗಳು ವಿಶ್ವಾಸದಲ್ಲಿ ಕಡೆಯವರೆಗೆ ನಿಂತುಕೊಳ್ಳಬೇಕಾದರೆ, ಫಲ ಕೊಡಬೇಕಾದರೆ, ಆ ಫಲ ಶಾಶ್ವತವಾಗಿ ನಿಲ್ಲಬೇಕಾದರೆ, ಹೊಸ ವಿಶ್ವಾಸಿಗಳು ಪ್ರವೇಶ ಆಗಿ ಮುಂದುವರಿಯಬೇಕಾದರೆ ನಾವು ಅವರ ಫಲಗಳಿಂದ ತಿಳಿದುಕೊಳ್ಳಬೇಕು ಪ್ರೇರೆ. ನಾವು ರಕ್ಷಣೆಯಿಂದ ಅನೇಕರನ್ನು ರಕ್ಷಿಸಬೇಕಾಗಿದೆ. ಸಾಧ್ಯವಾದಷ್ಟು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುವ ಮಾರ್ಗದಲ್ಲಿ ಸತ್ಯಾತ್ಮ ವಿವೇಚಿಸುವರದೊಂದಿಗೆ, ವಾಕ್ಯದ ನೈಜ ಜ್ಞಾನದೊಂದಿಗೆ, ನಿಸ್ವಾರ್ಥವಾಗಿ ಪರಿಶುದ್ಧ ಜ್ಞಾನದೊಂದಿಗೆ, ಪರಿಶುದ್ಧಾತ್ಮನ ಸಂಬಂಧದೊಂದಿಗೆ. ಹೀಗೆ ಆ ಕಾಲದಲ್ಲಿ ಸುಳ್ಳು ಅಪೊಸ್ತಲರು ನಿಜವಾದ ಅಪೊಸ್ತಲರಾಗಿ ವೇಷ ಹಾಕಿಕೊಂಡು ತಮ್ಮನ್ನು ಅಪೊಸ್ತಲರು ಎಂದು ಹೇಳಿಕೊಳ್ಳುತ್ತಿದ್ದರು ಪ್ರೇರೆ. ಆದರೆ ಅವರಿಗೆ ಯಾವ ಸೇವೆಯೂ ಇರುವುದಿಲ್ಲ. ಅವರು ಹಣಕ್ಕಾಗಿ ಮೋಸ ಮಾಡುವವರು. ಅವರ ಹೃದಯ ವಂಚನೆಯಿಂದ ತುಂಬಿದ್ದಾಗಿ ಇರುತ್ತದೆ. ಇದರಲ್ಲಿ ಆಶ್ಚರ್ಯಪಡಲು ಅವಶ್ಯಕತೆಯೇ ಇಲ್ಲ. ಮತ್ತು ಇನ್ನೊಂದು ವಿಧದಲ್ಲಿ ಕೂಡ ಜನರು ಅನೇಕರು ಇದ್ದರೂ ಇರ್ಬೋದು ಪ್ರೇರೆ. ಆದರೆ
ಅವರು ಲೋಕ ಆಶೆ ಪಾಶೆಗಳಿಗಾಗಿ ಕೂಡಿ ಬಂದಿರುತ್ತಾರೆ. ನಿತ್ಯ ಜೀವಕ್ಕಾಗೆಲ್ಲ ಅನೇಕ ಆತ್ಮಗಳು ಯೇಸುವಿನ ರಾಜ್ಯಕ್ಕೆ ಸೇರಬೇಕು, ನರಕದ ಮಾರ್ಗದಿಂದ ತಪ್ಪಿಸಿಕೊಳ್ಳಬೇಕು, ಸೈತಾನನ ಮರಣದ ಹಸ್ತದಿಂದ ತಪ್ಪಿಸಿಕೊಳ್ಳಬೇಕು ಎಂದು ಬಂದವರಲ್ಲ ಪ್ರೇರೆ. ಕಣ್ಣಿನ ಶರೀರದ ಬದುಕುವೆಂಬ ಕ್ರಿಸ್ತನಲ್ಲಿರುವ ನಿಮ್ಮ ನಂಬಿಕೆಯು ಕೇವಲ ಈ ಲೋಕಕ್ಕೆ ಸೀಮಿತವಾಗಿದ್ದರೆ ನಿಮ್ಮಷ್ಟು ದುರ್ಭಾಗ್ಯವಂತರು ಯಾರೂ ಇರುವುದಿಲ್ಲ ಎಂದಂತೆ ಅನೇಕ ಸಭೆಗಳಲ್ಲಿ ಬಹಳ ಜನ ಕೂಡ ಇರ್ಬೋದು ಪ್ರೇರೆ. ಕಾರಣ ವಿಶಾಲವಾದ ಮಾರ್ಗದಲ್ಲಿ ಅನೇಕರು ಹೋಗುತ್ತಾರೆ ಎಂದು ಯೇಸು ಹೇಳಿದ್ದಾನೆ. ಇಂದು ಸೈತಾನನು ಬಹಳ ಜನ ಇರುವ ಸಭೆಯನ್ನೇ ಹೊಡೆಯುತ್ತಾನೆ. ಚಿಕ್ಕ ಸಭೆಯನ್ನು ಆತನು ಹೊಡೆಯುವುದಿಲ್ಲ. ಬಹಳ ಸಭೆಯುಳ್ಳ ಸೇವಕರನ್ನು ಹೊಡೆದರೆ ದೊಡ್ಡ ಗುಂಪು ನರಕಕ್ಕೆ ಹೋಗುತ್ತದೆ. ಆದ್ದರಿಂದ ಜಾಗೃತರಾಗಿರಬೇಕಾಗಿದೆ. ಭಾಳ ಜನ ಇರೋ ಸಭೆ ಸ್ವರ್ಗಕ್ಕೆ ಹೋಗ್ತಂತ ಯಾವುದು ಗ್ಯಾರಂಟಿ ಇಲ್ಲ ಪ್ರೇರೆ. 99% ಅದೇ ಬೇಕಾಗಿದೆ ಸೈತಾನನಿಗೆ. ಅಂಥ ಸಭೆಗಳೇ ಕೆಟ್ಟು ಹೋಗುತ್ತಿವೆ. ಸ್ವಲ್ಪ ಜನ ಇರೋ ಸಭೆ, ಚಿಕ್ಕ ಮಂದಿ ಭಯಪಡಬೇಡ, ತಂದೆ ತನ್ನ ರಾಜ್ಯವನ್ನು ನಿಮಗೆ ನೀಡಲು ಇಷ್ಟವುಳ್ಳವನಾಗಿದ್ದಾನೆ ಎನ್ನುವಂತೆ ಚಿಕ್ಕ ಹಿಂಡು ಹೋಗುತ್ತಿದೆ ಪ್ರೇರೆ ಪರಲೋಕಕ್ಕೆ 99%. ಹೀಗೆ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ನಾವು ಫಲಗಳಿಂದ ಗುರುತಿಸಬೇಕು ಪ್ರೇರೆ, ಸುಳ್ಳು ಬೋಧಕರು. ಆದ್ದರಿಂದ ಆತ್ಮಗಳನ್ನು ವಿವೇಚಿಸುವ ವರ ನಮಗೆ ಬಹಳ ಅವಶ್ಯಕವಾಗಿದೆ ದೇವರ ಪ್ರೇಮಕಳೆ ಯೇಸು ಕ್ರಿಸ್ತನಲ್ಲಿ. ಇಂಥ ಮೋಸ ಮಾಡುವ ಅಶುದ್ಧಾತ್ಮಗಳು ಎಷ್ಟರವರೆಗೆ ಕ್ರಿಯೆ ಮಾಡುವುದು ಎಂಬುದನ್ನು ಸತ್ಯವೇದವು ನಮಗೆ ಹೇಳುತ್ತದೆ. ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ, ದೇವರ ದಿನ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತಿದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಹಾಕಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಹಾಕಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಹೊರಗೆ ಬರುತ್ತಾನೆ ಪ್ರೇರೆ, ಕಾಣಬರುತ್ತಾನೆ. ಅಧರ್ಮ ಸ್ವರೂಪನು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಯೇಸು ಕರ್ತನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುತ್ತಾನೆ ಆ ಅಧರ್ಮ ಸ್ವರೂಪನನ್ನು, ಆ ಕ್ರಿಸ್ತ ವಿರೋಧಿಯನ್ನು. ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುತ್ತಾನೆ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕೆ ಅನುಗುಣವಾಗಿರುತ್ತದೆ. ಅಂದರೆ ಆ ನಿಜವಾದ ಸೇವೆ ಮಧ್ಯದಲ್ಲಿ ಸುಳ್ಳು ಸೇವೆ, ಆ ಮಾಟ ಮಂತ್ರದಿಂದ ವಿಚ್ ಕ್ರಾಫ್ಟ್ಲಿಂದ ತುಂಬಿರುತ್ತದೆ ಪ್ರೇರೆ. ಮಾಟ, ಹೌದು ಪ್ರೇರೆ, ಸೈತಾನನ ಮಾಟಕ್ಕೆ ಅನುಗುಣವಾಗಿರುವುದು. ಹೌದು, ಯೇಸು ಕ್ರಿಸ್ತನು 2ನೇ ಸಾರಿ ಬರುವ ತನಕ ಆ ಧರ್ಮ ಸ್ವರೂಪನು ಗುಪ್ತವಾಗಿ ಮಾಡುತ್ತಿದ್ದಾನೆ. ಮತ್ತು ಪರಿಶುದ್ಧಾತ್ಮನು ಆ ಅಧರ್ಮ ಸ್ವರೂಪನು ಬಹಿರಂಗವಾಗಿ ಕಾರ್ಯ ಮಾಡದಂತೆ ತಡೆಯುತ್ತಿದ್ದಾನೆ. ನಿಜವಾದ ಸೇವಕರಿಂದ ಅದು ಇಂದಿಗೂ ಎದುರಿಸಲ್ಪಡುತ್ತಿದೆ ಪ್ರೇರೆ, ಸುಳ್ಳು ಸೇವೆ. ಹೌದು, ಹೀಗೆ ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇವುಗಳಿಂದ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿರುತ್ತದೆ. ಆ ಅಧರ್ಮ ಸ್ವರೂಪನ ಮಾಟಕ್ಕನುಸಾರವಾದ ಸೇವೆ, ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುವ ಸೇವೆ, ಮೋಸಗೊಳಿಸುವ ಸಕಲ ವಿಧವಾದ ಅದ್ಭುತ ಮಹತ್ ಕಾರ್ಯ, ಸೂಚಕ ಕಾರ್ಯ ಪ್ರೇರೆ. ಮೋಸಗೊಳಿಸುವಂಥ ವಿಧ ಪ್ರೇರೆ ಮೋಸಗೊಳಿಸ್ತಾರೆ, ತಮಗೆ ಸ್ವಾಧೀನ ಮಾಡಿಕೊಳ್ತಾರೆ. ಯೇಸುವಿಗಲ್ಲ, ದೇವರ ರಾಜ್ಯಕ್ಕಲ್ಲ, ಲೋಕಕ್ಕೆ ಆಕರ್ಷಿಸುತ್ತಾರೆ. ಹೌದು ಪ್ರೇರೆ, ಮತ್ತು ಸೈತಾನನ ಮಕ್ಕಳಾಗಿಸುತ್ತಾರೆ. ಹೀಗೆ ಇವು ಇಂಥ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ದುರ್ನೀತಿಗೆ ಒಯ್ಯುತ್ತವೆ ಪ್ರೇರೆ, ವಂಚನೆಯಿಂದ ತುಂಬಿಸುತ್ತವೆ ಮನುಷ್ಯರನ್ನು. ಹೌದು, ಅಂತ್ಯಕಾಲದಲ್ಲಿ ನಾವು ಈ ವಾಕ್ಯ ಥೆಸಲೋನಿಕ 2ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುತ್ತೇವೆ. ಈ ಮೋಸಗೊಳಿಸುವ ಸಕಲ ವಿಧವಾದ ಅದ್ಭುತ ಸೂಚಕ ಮಹತ್ ಕಾರ್ಯ, ದುರ್ನೀತಿ ಎಲ್ಲ ವಂಚನೆ. ಥೆಸಲೋನಿಕ 2ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ, 2 Thessalonians chapter 2 verse 9th word. ಹೀಗೆ ಅಂತ್ಯಕಾಲದಲ್ಲಿ ಕ್ರಿಸ್ತ ವಿರೋಧಿ ಪ್ರಕಟವಾಗುವ ಮುನ್ನ ಸೈತಾನನ ಕ್ರಿಯೆಯ ಮೂಲಕ ವಂಚಿಸುವ ಆತ್ಮನು ನಾನೇ ಶಕ್ತಿಭರಿತನು ಎಂದು ಹೇಳಿಕೊಂಡು ಅವನ ಶಕ್ತಿಯನ್ನು ಪ್ರಕಟಿಸಿಕೊಂಡಿರುತ್ತಾನೆ ಪ್ರೇರೆ. ನಾವು ನೋಡ್ತೇವೆ ಇತ್ತೀಚಿನ ದಿನಗಳಲ್ಲಿ ಅನೇಕರು ಇಡೀ
ವರ್ಲ್ಡ್ ನಂಬರ್ 1 ಚರ್ಚ್ ಎಂದು ಹೇಳಿಕೊಂಡು ಅನೇಕ ಮೋಸಗೊಳಿಸುವ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇಲ್ಲದ್ದನ್ನು ಇರುವುದಾಗಿ ಇದ್ದದ್ದನ್ನು ಇಲ್ಲದಾಗಿ ದುರ್ನೀತಿಯ ವಂಚನೆಯಿಂದ ಹೌದು ಪ್ರಿಯರೇ, ದೇವರ ಆತ್ಮನು ಅವರನ್ನು ಹಿಡಿಕೊಟ್ಟನು ಸರ್ಕಾರಕ್ಕೆ. ಅದು ಮೋಸಗೊಳಿಸುವ ಅಂತ್ಯಕಾಲದ ಕ್ರಿಸ್ತ ವಿರೋಧಿಯ ಸೇವೆ ಪ್ರಿಯರೇ. ಹೌದು, ಹೀಗೆ ನಾನೇ ಶಕ್ತಿ ಭರಿತನು ಎಂದು ಹೇಳಿಕೊಂಡು ಅನೇಕ ಭಕ್ತ ವಿಶ್ವಾಸಿಗಳನ್ನು ಕಾಲಿಗೆ ಅಡ್ಡ ಬೀಳುವಂತೆ, ನಮಸ್ಕಾರ ಮಾಡುವಂತೆ ಮಾಡುತ್ತದೆ ಪ್ರಿಯರೇ. ಅದೇ ಸೈತಾನನ ಕ್ರಿಯೆ. ಯೇಸುವಿಗೆ ಮಾತ್ರ, ದೇವರಿಗೆ ಮಾತ್ರ ಅಡ್ಡ ಬೀಳಬೇಕು, ಆರಾಧಿಸಬೇಕೆಂದು ಯೇಸು ಸೈತಾನನಿಗೆ ಹೇಳಿದ್ದಾನೆ. 40 ದಿನ ಅರಣ್ಯದಲ್ಲಿ ಉಪವಾಸ ಇದ್ದು ಸೈತಾನನಿಂದ ಶೋಧಿಸಲ್ಪಡುವಾಗ ಯೇಸು ತನಗೂ ಕೂಡ ಅಡ್ಡ ಬೀಳಬೇಕೆಂದು ಹೇಳಿಲ್ಲ. ತಂದೆಯನ್ನು ಮಾತ್ರ, ಆತ್ಮಸ್ವರೂಪ ದೇವರಿಗೆ ಮಾತ್ರ ಅಡ್ಡ ಬಿದ್ದು ಆರಾಧಿಸಬೇಕು ಎಂದು ಬರೆಯಲ್ಪಟ್ಟಿದೆ ಎಂದು ಹೇಳಿದ್ದಾನೆ. ಆದರೆ ಈ ಮೋಸಗೊಳಿಸುವ ಸುಳ್ಳು ಅಪೊಸ್ತಲರು, ಪ್ರವಾದಿಗಳು, ಸೇವಕರು ಒಳಗಡೆ ಹಿಡ್ಕೊಂಡು ಹೋಗುವ ತೋಳಗಳು ತಮಗೆ ಗೌರವ ತಂದುಕೊಳ್ಳಲು ಇಷ್ಟಪಡುತ್ತಾರೆ ಪ್ರೇರೆ. ತಮಗೆ ವಿರುದ್ಧವಾಗಿ ಒಂದು ಮಾತಾಡಿದರೆ ಅವರನ್ನು ಸಾಯಿಸುವಷ್ಟು ಸೈತಾನನ ದೂತರಾಗಿ ಕಂಡುಬರುತ್ತಾರೆ. ಹೀಗೆ ಅವರ ಗುರುತುಗಳು ನೋಡಬೇಕು ಪ್ರೇರೆ. ನಾನೇ ಶಕ್ತಿವಂತನೆಂದು ಪ್ರಕಟಿಸಿಕೊಳ್ಳುತ್ತಾರೆ. ನನ್ನ ಸೇವೆಯೇ ಮುಂದೆ ಬರಬೇಕು, ನನ್ನ ಸೇವೆಯೇ ನನ್ನ ಹೆಸರು ಇರಬೇಕು ಎಂದು ಹೇಳಿಕೊಳ್ತಾರೆ. ಹೀಗೆ ಯೇಸುವಿನ ಸೇವೆ ಪ್ರೇರೆ. ಮನುಷ್ಯರ ಸೇವೆ ಕೈಯಿಂದ ಸೇವೆ ಮಾಡಿಸಿಕೊಳ್ಳುವಷ್ಟು ದೇವರು ಬಲ ಏನಲ್ಲ. ನಾವು ರಕ್ಷಣೆ ಹೊಂದಲು, ಆ ರಕ್ಷಣೆ ನಿಲ್ಲಲು ಅನೇಕರನ್ನು ಯೇಸುವಿನ ಬಳಿಗೆ ತರಬೇಕು ಹೊರತು ನಾವು ದೊಡ್ಡವರಾಗಲಲ್ಲ. ದೇವರು ಮಾತ್ರ ದೊಡ್ಡಾತನು ಪ್ರೇರೆ, ಒಳ್ಳೆಯಾತನು, ಸಮಸ್ತದಲ್ಲಿ ಸಮಸ್ತನು. ಹೀಗೆ ಆ ಒಂದು ಸುಳ್ಳು ಗುರುತುಗಳು, ಅವರು ಮಾಡುವ ಸುಳ್ಳಾದ ಅದ್ಭುತಗಳು ಮಾನಸಾಂತರ ಹೊಂದುವುದಕ್ಕೆ ಅಥವಾ ದೇವರಾದ ರಕ್ಷಕ ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸುವ ಅದ್ಭುತಗಳು ಇರುವುದಿಲ್ಲವು. ತಮ್ಮನ್ನು ಮಾತ್ರವೇ ಹೊಗಳುವಂತಹ ಸುಳ್ಳಾದ ಅದ್ಭುತಗಳಿಗಾಗಿಯೇ ಇರುತ್ತವೆ ಪ್ರೇರೆ. ಹೌದು, ಹೀಗೆ ನಾವು ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ ಓದುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 16 ವರ್ಸ್ 13 to 14th ವರ್ಡ್ ರೆವಲ್ಯೂಷನ್. ಇಲ್ಲಿ ಓದುವುದಾದರೆ ಘಟ ಸರ್ಪ, ಮೃಗ, ಸುಳ್ಳು ಪ್ರವಾದಿ. ನೋಡ್ರಿ, ಘಟ ಸರ್ಪ ಅಂದರೆ ಸೈತಾನ, ಮೃಗ ಅಂದರೆ ವಿಗ್ರಹಕ್ಕೆ ಸಮಾನವಾದದ್ದು, ಸುಳ್ಳು ಪ್ರವಾದಿ ಅಂದರೆ ಸೇವಕರ ರೂಪ ಧರಿಸಿಕೊಂಡವರು. ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು ಪ್ರೇರೆ. ಭೂಲೋಕದಲ್ಲೇ ಎಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು ಎಂದು ಕರ್ತನ ವಾಕ್ಯವು ಹೇಳುವುದನ್ನು ನೋಡುತ್ತೇವೆ. ಹೌದು, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 13-14ನೇ ವಾಕ್ಯ ಪ್ರೇರೆ. ಅಂದರೆ ಘಟ ಸರ್ಪ, ಮೃಗ, ಸುಳ್ಳು ಪ್ರವಾದಿ. ಹೌದು, ಘಟ ಸರ್ಪ ಅಂದರೆ ಸೈತಾನ ಪ್ರೇರೆ. ಮೃಗ ಅಂದರೆ ಸೈತಾನನು ಕೊಲೆಗಾರನಾಗಿದ್ದಾನೆ, ಕಳ್ಳನು, ನಾಶಗಾರನು ಪ್ರೇರೆ. ಆತನಿಗೆ ಸಂಬಂಧಪಟ್ಟ ಸುಳ್ಳು ಪ್ರವಾದಿಗಳು. ಇವ್ರ ಬಾಯಿಗಳಿಂದ ಕಪ್ಪೆಗಳಂತಿರೋ ಅಶುದ್ಧಾತ್ಮಗಳು ಹೊರಬರುತ್ತವಂತ ಪ್ರೇರೆ. ನಾವು ಸುಳ್ಳು ಸೇವೆಗಳ ಬಳಿಗೆ ಹೋದರೆ ಅಲ್ಲಿ ಅಶುದ್ಧಾತ್ಮಗಳು ಹಿಡಿದುಕೊಳ್ಳುತ್ತವೆ. ನಾವು ಬಿಡಿಸ್ಕೊಳ್ಳಬೇಕೆಂದು ಹೋಗುತ್ತೇವೆ, ಅಲ್ಲಿ ಅಶುದ್ಧಾತ್ಮ ಹಿಡಿಯುತ್ತವೆ. ನಾವು ಕೆಲವೊಂದು ಸರಿ ಹೈದರಾಬಾದ್ ಅಥವಾ ಕೆಲವೊಂದು ಊರಿಗೆ ಹೋದಾಗ ಅಲ್ಲಿ ಅವರು ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅಷ್ಟರವರೆಗೆ ಚೆನ್ನಾಗಿದ್ದ ನಾನು ಅಥವಾ ಇನ್ನೊಬ್ಬ ವ್ಯಕ್ತಿ ಮನೆಗೆ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುತ್ತಾನೆ. ನಾನು ಅಲ್ಲಿಂದ ತಲೆ ಹಿಡ್ಕೊಂಡು ತಲೆಬೇನೆ ಎಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಬರ್ತಿದ್ದೆ. ದೇವರು ಸ್ಪರ್ಶ ಇದ್ದದ್ರಿಂದ ಏನಾಗಲಿಲ್ಲ ಪ್ರೇರೆ. ಆದರೆ ಅವು ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ, ಕಪ್ಪೆಗಳ ಅಶುದ್ಧಾತ್ಮ. ಹೌದು ಪ್ರೇರೆ. ಹೀಗೆ ನಾವು ಆತ್ಮಗಳನ್ನು ವಿವೇಚಿಸುವ ವರ ಬೇಕಾಗಿದೆ ಪ್ರೇರೆ. ಮತ್ತು ಎಲ್ಲ ಆತ್ಮವನ್ನು ನಂಬಬಾರದು. ಯೇಸುವಿನ ಸ್ವಭಾವ, ಅವರ ಫಲಗಳಿಂದ ಅವರನ್ನು ಗುರುತಿಸಬೇಕು. ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತದೆ ಎಂದು. ಹೌದು ಪ್ರೇರೆ. ಹೀಗೆ
ಯಾರಾದರೂ ನಿಮ್ಮನ್ನು ಮೋಸಗೊಳಿಸಿದರೂ ಜಾಗೃತರಾಗಿರಿ ಎಂದು ಪ್ರಭು ಹೇಳುತ್ತಿದ್ದಾನೆ. ಹೀಗೆ ದೇವಕುಮಾರ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಸೈತಾನನು ಅದ್ಭುತಗಳನ್ನು ಮಾಡುವನು ಎಂಬುದು ನಿಮಗೆ ಗೊತ್ತಾ? ಕಾರಣ ಪ್ರಧಾನ ದೇವದೂತರಲ್ಲಿ ಒಬ್ಬನಾಗಿದ್ದವನು ಸೈತಾನನಾಗಿ ಬದಲಾದನು. ಅವನಿಗೆಂದೇ ಅಧಿಕಾರವನ್ನು ಶಕ್ತಿಯನ್ನು ಕೊಟ್ಟಿರುವ ಆ ದೇವರಾದ ಕರ್ತನು ಯೆಹೋವ ಅದನ್ನು ಅವನಿಂದ ಇನ್ನೂ ತೆಗೆದುಕೊಳ್ಳಲಿಲ್ಲ. ಅದನ್ನು ಅಂತ್ಯಕಾಲದವರೆಗೂ ಅವನಿಗೆ ಬಿಟ್ಟಿರುತ್ತಾನೆ ತಂದೆ ಸರ್ವಶಕ್ತ. ಆದ್ದರಿಂದಲೇ ಈ ಕೆಟ್ಟ ಸೈತಾನನು ಆತನ ಆತ್ಮಗಳು ಸುಳ್ಳಾದ ಅದ್ಭುತಗಳನ್ನು ಮಾಡಿ ಜನರನ್ನು ವಂಚಿಸುತ್ತಿದ್ದಾನೆ. ಹೌದು, ಆ ಆತ್ಮಗಳು ಪರೀಕ್ಷಿಸುತ್ತವೆ ಪ್ರೇರೆ. ದೇವರನ್ನು ಪ್ರೀತಿಸುವವರನ್ನು ಅವು ಪೀಡಿಸುತ್ತವೆ. ಸ್ವಲ್ಪ ಕಾಲ ಆದರೂ ದೇವರು ಅವರನ್ನು ಜ್ಞಾಪಿಸಿಕೊಂಡು ಬಿಡಿಸುತ್ತಾನೆ. ಆದರೆ ದೇವರಿದ್ದಾನ, ದೇವರಿದ್ದರೆ ನಮಗೇಕೆ ಹೀಗಾಗುತ್ತದೆ ಎಂದು ದೇವರಿಗೆ ಸಂಶಯ ಪಡುವವರು, ದೇವರಿಂದ ದೂರ ಆಗುವವರು ಆ ಒಂದು ಸೈತಾನನ ಸುಳ್ಳು ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತಾರೆ ಪ್ರೇರೆ. ಹೌದು, ಹೀಗೆ ದೇವರಿಂದ ದೂರ ಆಗುತ್ತಾರೆ. ಜೀವಸ್ವರೂಪನಾದ ದೇವರಿಂದ ಬಿಟ್ಟು ಅಗಲುವ ಕೆಟ್ಟ ಬುದ್ಧಿ, ವಿಷದ ಬೇರು ನಿಮ್ಮಲ್ಲಿ ಹರಡದಂತೆ ಬರದಂತೆ ನೋಡಿಕೊಳ್ಳಬೇಕೆಂದು ತಿಮೋಥೆ ಹೇಳುತ್ತಿದ್ದಾನೆ ಪ್ರೇರೆ. ಆದ್ದರಿಂದಲೇ ಸೈತಾನಾತ್ಮಗಳು ಸುಳ್ಳಾದ ಅದ್ಭುತಗಳನ್ನು ಮಾಡಿ ಜನರನ್ನು ವಂಚಿಸುತ್ತಿದ್ದಾನೆ. ಅವುಗಳು ಮಾಡುವ ಅದ್ಭುತಗಳು ಮಾನಸಾಂತರಕ್ಕೆ ಹೊಂದುವುದಕ್ಕೆ ಕಾರಣ ಆಗುವುದಿಲ್ಲ. ಅಂಥ ಅದ್ಭುತಗಳು ಮತ್ತು ಮಾನಸಾಂತರಕ್ಕೆ ಕಾರಣವಾಗುವ ಅದ್ಭುತಗಳು ಅಥವಾ ಜನರನ್ನು ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನ ಹತ್ತಿರ ಸೇರಿಸುವಂಥ ಅದ್ಭುತಗಳು ಎಂದು ನೋಡಿದರೆ ಇರುವುದಿಲ್ಲ ಪ್ರೇರೆ. ಅವು ಲೌಕಿಕವಾಗಿ ಇರುತ್ತವೆ, ಅಳಿದು ಹೋಗುವ ವಿಷಯಗಳಿಗೆ, ವಸ್ತುಗಳಿಗೆ ಸಂಬಂಧಪಟ್ಟಂತೆ ಈ ಲೋಕಕ್ಕೆ. ಹೀಗೆ ಸೈತಾನನ ಆತ್ಮಗಳು ಮಾಡುವ ಅದ್ಭುತಗಳೆಲ್ಲ ಜನರನ್ನು ವಂಚಿಸಲು, ಅವನನ್ನು ಮಾತ್ರವೇ ಮೆಚ್ಚಿಸಿಕೊಳ್ಳುವಂಥ ಕಾರ್ಯದಿಂದ ಜನರನ್ನು ಮೋಸ ಮಾಡಿ ಸಂಪಾದಿಸಲು, ಜನರ ಕಡೆಗೆ ತಿರುಗಿಸಿಕೊಳ್ಳುವಂಥ ಸುಳ್ಳಾದ ಅದ್ಭುತಗಳಾಗಿರುವವು ಪ್ರೇರೆ. ಆದ್ದರಿಂದಲೇ ಇಂಥ ಆತ್ಮಗಳು ಹೊಂದಿರುವ ವ್ಯಕ್ತಿಗಳಲ್ಲಿ ಕೆಲವರು ಜನರ ಮಧ್ಯದಲ್ಲಿ ತಮ್ಮ ಕೈಗಳನ್ನು ಮುಚ್ಚಿ ತೆರೆದು ಅಥವಾ ಬಾಯಿ ಮುಚ್ಚಿ ತೆರೆದು ಅಥವಾ ಬೇರೆ ಏನಾದರೂ ಥರದಲ್ಲಿ ಅದ್ಭುತಗಳನ್ನು ಮಾಡಿ ಏನಾದರೂ ತೋರಿಸುತ್ತಾರೆ. ಅವುಗಳೆಲ್ಲ ಮಾಯವಾದ ಸುಳ್ಳಾದ ಅದ್ಭುತಗಳನ್ನು ಮಾಡಿ ಜನರನ್ನು ವಂಚಿಸುವ ಅಶುದ್ಧಾತ್ಮಗಳು ಎಂಬುದಾಗಿ ಸತ್ಯವೇದ ಬೈಬಲ್ ಗ್ರಂಥ ಹೇಳುತ್ತದೆ ಪ್ರೇರೆ. ಹೌದು, ಈ ಅಂತ್ಯಕಾಲದಲ್ಲಿ ಇಂಥ ಕಾರ್ಯಗಳೆಲ್ಲ ನಡೆಯುವುದು. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಅಂತ್ಯಕಾಲದಲ್ಲಿ ಎಲ್ಲ ಥರದ ಆತ್ಮಗಳು ಅವುಗಳನ್ನು ನಂಬದೆ ಇದು ದೇವರಿಂದ ಉಂಟಾದದ್ದೇ ಬಂದದ್ದೇ ಎಂದು ಗಮನಿಸಿ ನೋಡಬೇಕಾಗಿದೆ. ಒಂದು ಸಮಯ ನಾವು ದೇವರ ಸಮ್ಮುಖದಲ್ಲಿ ಪರೀಕ್ಷಿಸಬೇಕಾಗಿದೆ. ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ ಪ್ರೇರೆ. ನಾವು ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುವುದಾದರೆ, ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 4 ವರ್ಸ್ 6th ವರ್ಡ್, ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ, ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಳ್ಳುತ್ತೇವೆ. ಅದು ಪ್ರೇರೆ, ನೀನು ನಾನು ದೇವರಿಂದ ಹುಟ್ಟಿದವರಾಗಿದ್ದರೆ ದೇವರನ್ನು ಬಲ್ಲವರು, ನಾನು ಆಡಿದ ಮಾತುಗಳು ನನ್ನವೋ ದೇವರವೋ ಎಂದು ತಿಳಿದುಕೊಳ್ಳುತ್ತಾನೆ ಪ್ರೇರೆ. ದೇವರಿಂದ ಹುಟ್ಟಲಾರದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಅವರು ಸುಳ್ಳು ದೇವದೂತನ ಸೈತಾನನ ಆತನ ಅದ್ಭುತ ಮೋಸಕರವಾದ ಕಾರ್ಯ ಸೂಚಕ ಕಾರ್ಯಗಳಿಂದ ಹೋಗುತ್ತಾರೆ ಪ್ರೇರೆ. ಹೀಗೆ ದೇವರಿಂದ ಹುಟ್ಟಿದವನು ನಮ್ಮ ಮಾತನ್ನು ದೇವರಿಂದ ಹುಟ್ಟಲಾರದವನು ನಮ್ಮ ಮಾತು ಕೇಳುವುದಿಲ್ಲ, ದೇವರಿಂದ ಹುಟ್ಟಿದವನು ನಮ್ಮ ಮಾತು ಕೇಳುತ್ತಾನೆ. ಅಂದರೆ ದೇವರಾತ್ಮ ಸ್ಪಷ್ಟವಾಗಿ ಬೋಧಿಸುತ್ತಾನೆ ಎಂದು ನಂಬುವವರು ದೇವರಿಂದ ಹುಟ್ಟಿದವರು ಪ್ರೇರೆ ನಮ್ಮ ಮಾತನ್ನು ಕೇಳುತ್ತಾರೆ. ಇದು ಸತ್ಯವನ್ನು ಬೋಧಿಸುವ ಆತ್ಮ. ಯಾರು ದೇವರಿಂದ ಹುಟ್ಟಿದವರು, ದೇವರ ಆತ್ಮ ಸ್ಪಷ್ಟವಾದ ಬೋಧನೆ ಸ್ವೀಕರಿಸುವವರು, ಸ್ಪಷ್ಟವಾಗಿ ಸತ್ಯವನ್ನು ಬೋಧಿಸುವ ಆತ್ಮ,
ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಳ್ಳುತ್ತೇವೆ. ಹೌದು, ಹೀಗೆ ಯೇಸು ಕ್ರಿಸ್ತ ಯಾವ ಆಶೆ ಆಮಿಷಗಳಿಗಾಗಿ ಈ ಲೋಕದಲ್ಲಿ ಪ್ರವೇಶ ಆಗಲಿಲ್ಲ, ಸೇವೆ ಮಾಡಲಿಲ್ಲ ಪ್ರೇರೆ, ತಂದೆಯ ದೇವರ ಚಿತ್ತ ನೆರವೇರಿಸಲಿಲ್ಲ. ನಾವು ಕೂಡ ಯೇಸು ಕ್ರಿಸ್ತನಲ್ಲಿದ್ದಂಥ ಅದೇ ಮನೋಭಾವವನ್ನು ಧರಿಸಿಕೊಳ್ಳಬೇಕೆಂದು ಹೇಳ್ತಿದ್ದೆ. ಕ್ರಿಸ್ತೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿದ್ದು ಆಯುಧದಂತಿರಲಿ, ಹಣದಂತೆ ಇರಬಾರ್ದು ಪ್ರೇರೆ, ಆವೇಶದಂತಿರಬಾರ್ದು, ಸ್ವಾರ್ಥರಾಗಿರಬಾರ್ದು, ನಿಸ್ವಾರ್ಥರಾಗಿರಬೇಕೆಂದು ಕರೀತಿದ್ದಾನೆ ಪ್ರಭು. ಹೀಗೆ ಅದೇ ಯೋಹಾನ 1ನೇ ಪತ್ರಿಕೆ 4ನೇ ವಾಕ್ಯ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಭೂಲೋಕದಲ್ಲಿರುವ ಅವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. 5ನೇ ವಾಕ್ಯ, ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ, ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ಗುಂಪು ಗುಂಪಾಗಿ ಹೋಗ್ತಾರೆ ಪ್ರೇರೆ. ಅವರಿಗೆ ಲೋಕದಿಂದ ಹುಟ್ಟಿದ್ದಾರೆ, ಲೋಕದ ಆತ್ಮ ಅವರನ್ನು ಪ್ರವೇಶಿಸಿದೆ, ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರ ಆತ್ಮ ಸ್ಪಷ್ಟ ಬೋಧನೆ. ದೇವರಿಂದ ಹುಟ್ಟದವನು ನಮ್ಮ ಮಾತು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ. ದೇವರಿಂದ ಹುಟ್ಟಿದವರು ಸತ್ಯವನ್ನು ಬೋಧಿಸುವ ಆತ್ಮ ಪಡೆದಿರುತ್ತಾರೆ. ಲೋಕ ಪ್ರೇರಿತರಾಗಿ ಮಾತಾಡುವವರು ಅಸತ್ಯವನ್ನು ಬೋಧಿಸುವ ಆತ್ಮ ಪಡೆದಿರುತ್ತಾರೆ. ಹೌದು ಪ್ರೇರೆ. ಹೀಗೆ ನಾವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೇವೆ ಪ್ರೇರೆ. ಕಾರಣ ದೇವರಿಂದ ಹುಟ್ಟಿದವರಾಗಿದ್ದರಿಂದ ದೇವರ ಆತ್ಮನು ಸ್ಪಷ್ಟವಾಗಿ ನುಡಿಯುತ್ತಾನೆ ಎಂದು ನಾವು ತಿಳಿದುಕೊಂಡಿದ್ದರಿಂದ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎನ್ನುವ ಅಂಶದಲ್ಲಿ ಕೆಲವು ಭಾಗಗಳನ್ನು ನೋಡಿಕೊಂಡೇ ಪ್ರೇರೆ. ತಿಮೋತಿ 1ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ ಭಾಗದಿಂದ ಹೀಗೆ ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ದೇವಚಿತ್ತ ಆದರೆ ಪ್ರಭು ನಮಗೆ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸುತ್ತಾನೆ. ಪ್ರಾರ್ಥನೆ. ನನ್ನೊಂದು ಏಕೀಭವಿಸಿ ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಆತ್ಮಸ್ವರೂಪನೇ, ಸರ್ವಶಕ್ತನೇ, ಪರಿಶುದ್ಧನೇ, 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 ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎನ್ನುವ ಅಂಶ ಭಾಗದಲ್ಲಿ ಕೆಲವು ವಾಕ್ಯ ಭಾಗ ಎನಿಸಿದೆವು ತಂದೆ. ಆ ವಾಕ್ಯ ಭಾಗಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮತ್ತೊಂದು ಸಾರಿ ಧ್ಯಾನಿಸಿ ಅರ್ಥ ಮಾಡಿಕೊಂಡು ನಿಮ್ಮ ಪರಿಶುದ್ಧ ಆತ್ಮನ ಪ್ರಕಾರ ದೇವರಿಂದ ಹುಟ್ಟಿದವನು ದೇವರ ಆತ್ಮನ ಸ್ಪಷ್ಟವಾದ ಮಾತನ್ನು ಕೇಳುತ್ತಾನೆ, ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುತ್ತಾನೆ, ವಿಶಾಲವಾದ ಸ್ವರ್ಗ ರಾಜ್ಯಕ್ಕೆ ಸೇರುತ್ತಾನೆ. ಹೌದು ಪ್ರಭುವೇ, ನಿಮ್ಮಿಂದ ಹುಟ್ಟಿ ನಾವು ಸೈತಾನನ್ನು, ಲೋಕವನ್ನು, ಸುಳ್ಳು ಪ್ರವಾದಿಗಳನ್ನು, ಘಟಸರ್ಪವನ್ನು, ಮೃಗವನ್ನು ಗೆದ್ದು, ಎಲ್ಲ ಸುಳ್ಳು ಬೋಧನೆಯನ್ನು ಗೆದ್ದು ದೇವ ನಮ್ಮನ್ನು ಯಾರಾದರೂ ಮೋಸಗೊಳಿಸಾರು ಎಚ್ಚರಿಕೆಯಾಗಿರ್ರಿ ಎಂದು ನಮ್ಮನ್ನು ಎಚ್ಚರಪಡಿಸಿ ಸ್ಥಿರಪಡಿಸಿ ನಿಲ್ಲಿಸುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಅನೇಕ ವಾಕ್ಯ ಭಾಗಗಳಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಿ ರಕ್ಷಿಸಿದ್ದೀರಿ ಪ್ರಭುವೇ. ಅನೇಕರನ್ನು ರಕ್ಷಿಸಿದ್ದೀರಿ. ನಾವು ಅನೇಕರನ್ನು ಎಚ್ಚರಪಡಿಸಲು, ನಿಜವಾದ ದೇವರಿಂದ ಹುಟ್ಟಿದವರ ಮಾರ್ಗದಲ್ಲಿ ನಡೆಸಲು ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಬರಬೇಕೆಂದು ಹೀಗೆ ವಂಚಿಸುವ ನುಡಿಗಳಿಗೆ, ದೆವ್ವಗಳ ಬೋಧನೆಗಳಿಗೆ ನಾವು ತಪ್ಪಿಸಿಕೊಂಡು ಅನೇಕರನ್ನು ತಪ್ಪಿಸಲು ಮಹಾಕೃಪೆ ಪರಿಶುದ್ಧಾತ್ಮನ ನೈಜ ಅಭಿಷೇಕ ನೀಡಬೇಕೆಂದು, ದುಷ್ಟನ್ನು ನಾವು ಮೆರೆಯಬೇಕೆಂದು ಸೈತಾನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಶಾಂತಿದಾಯಕ ದೇವರೇ ತುಳಿಸಿ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು ಪರಾತ್ಪರ ದೇವಕುಮಾರ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಒನ್ ಗಾಡ್, ಇಟರ್ನಲ್ ಲೈಫ್, ವಿ ವೆಲ್ಕಮ್ ಯು ಲಾರ್ಡ್. ಆಮೇನ್. ಅದು ಪ್ರೇರೆ. ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ಎನ್ನುವ ಅಂಶವನ್ನು ಧ್ಯಾನಿಸಿದೆವು. ದೇವಚಿತ್ತವಾದರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ವಾಕ್ಯವನ್ನು ಆಲಿಸೋಣ ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವಕುಮಾರ ಶಿಲುಬೆಯ ಮಹಾಕೃಪೆಯು, ಪರಿಶುದ್ಧಾತ್ಮನ ಯೇಸುವನ್ನು ಸತ್ತರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಮಹಾ ಪುನರುತ್ಥಾನ ಶಕ್ತಿಯು ನಿಮ್ಮೊಂದಿಗೂ
ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೂ, ನಿಮ್ಮ ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೂ, ಪ್ರಯಾಣ, ಸುವಾರ್ತೆ ಸೇವೆಯಲ್ಲಿಯೂ, ಕೈ ಕೆಲಸಗಳಲ್ಲಿ ದೇವಚಿತ್ತಂತೆ ಬಲವಾಗಿ ದೇವರಿಂದ ಹುಟ್ಟಿದ ಮಕ್ಕಳಂತೆ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಆಮೇನ್. ಇಷ್ಟೊಂದು ನನ್ನನ್ನು ಪ್ರೀತಿಸಿರುವೆ, ನಿನ್ನ ರೂಪ ನಮ್ಮಲ್ಲಿ ನಿರ್ಮಿಸಲೆಂದೇ. ಇಷ್ಟೊಂದು ನನ್ನನ್ನು ಪ್ರೀತಿಸಿರುವೆ ಕ್ರಿಸ್ತೇಸುವೆ, ನಿನ್ನ ರೂಪ ನನ್ನಲ್ಲಿ ನಿರ್ಮಿಸಲೆಂದೇ. ಇದುವೇ ನನ್ನ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ. ಒಡೆಯನಾದ ಯೇಸುವೆ, ನಮ್ಮ ಕಡೆ ನಿನಗಿರುವ ನಿತ್ಯ ಸಂಕಲ್ಪವೇ.